ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಹೃದಯಾಘಾತ ಪ್ರಕರಣಗಳು. ಹಾಸನ ಜಿಲ್ಲೆಯಲ್ಲಿ ಮತ್ತೆ 3 ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ ಮತ್ತೆ 3 ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಸಣ್ಣಪ್ಪ ಶೆಟ್ಟಿ 52 ವರ್ಷ, ಸಂಪತ್ ಕುಮಾರ್ 53 ವರ್ಷ, ವಿರೂಪಾಕ್ಷ 70 ವರ್ಷ, 3 ಸಾವನ್ನಪ್ಪಿದ್ದಾರೆ. ಈ ಮುಖಾಂತರ ಈ 45 ದಿನಗಳ ಅಂತರದಲ್ಲಿ ಅಂದ್ರೆ 1.5 ತಿಂಗಳ ಅಂತರದಲ್ಲಿ 29 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದಂತ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಆದರೆ ರಿಪೋರ್ಟ್ ಆಗ್ತಾ ಇರುವಂಥದ್ದು ಅಂದ್ರೆ ವರದಿ ಆಗ್ತಾ ಇರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಅನ್ನುವಂಥದ್ದು. ಈಗ ಆಲ್ರೆಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ರಚನೆ ಆಗಿರುವಂತ ಒಂದು ತಂಡ. ಸೊ ಹೀಗಾಗಿ ಅದರಿಂದ ಏನ್ ರಿಪೋರ್ಟ್ ಕೊಡ್ಲಾಗುತ್ತೆ ಸರ್ಕಾರಕ್ಕೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಸ್ವಲ್ಪ ಸಹಜವಾಗಿ ಈ ಪ್ರಕರಣಗಳು ರಿಪೋರ್ಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಅಂತೂ ಮನೆ ಮಾಡಿದೆ. ಹಾಸನದ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ, ಹಾಸನದ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್, ಸಕಲೇಶ್ಪುರದ ಚಿಕ್ಕನಾಯಕನಹಳ್ಳಿ ಗ್ರಾಮದ ವಿರೂಪಾಕ್ಷ ಅವರು ಈ 3 ಸಾವನ್ನಪ್ಪಿದ್ದಾರೆ. ಕಳೆದ 42 ದಿನಗಳಲ್ಲಿ ಟೋಟಲಿ ಹೃದಯಾಘಾತಕ್ಕೆ ಹಾಸನ ಜಿಲ್ಲೆ ಒಂದರಲ್ಲೇ 29 ಜನ ಸಾವನ್ನಪ್ಪಿದಂತಾಗಿದೆ. ವರದಿಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಒಂದ್ ಕಡೆ ಏನ್ ಕಾರಣ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದೆ. ಅವರು ಇನ್ವೆಸ್ಟಿಗೇಷನ್ ಅನ್ನ ಕೂಡ ಮಾಡಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಪ್ರಕರಣಗಳು ಬೇರೆ ಜಾಸ್ತಿ ಆಗ್ತಾ ಏನು ಹಾಸನ ಜನ ಏನು ಮಾತನಾಡ್ತಾ ಇದ್ದಾರೆ, ಏನಾದರೂ ಟೆನ್ಷನ್ ಮನೆ ಮಾಡಿದ್ಯಾ ಹೇಗೆ ಅಂತ ಅಲ್ಲಿ? ಖಂಡಿತ ಪೃಥ್ವಿ, ಸಹಜವಾಗಿನೇ ಈ ರೀತಿಯಾದ ಪ್ರಕರಣಗಳು ಏನು ದಿಢೀರ್ ಅಂತ ಹೃದಯಾಘಾತ ಸಂಭವಿಸಿದ್ರೆ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡುತ್ತೆ. ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಹೃದಯಾಘಾತ ಪ್ರಕರಣಕ್ಕೆ ಸಾಕಷ್ಟು ಆತಂಕ ಕೂಡ ಈಗ ಮನೆ ಮಾಡಿದೆ. ಅದರಲ್ಲೂ ಹಾಸನದಲ್ಲಿ ಸುಮಾರು 42 ದಿನದಲ್ಲಿ 29 ಸಾವಾಗಿರತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಈಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಅಲ್ಲದೆ ಈಗ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಎಚ್ಚೆತ್ಕೊಂಡು ಏನು ಸ್ಟೆಮಿ ಯೋಜನೆ ಆಗಿರ್ಬೋದು ಮತ್ತು ಯಾರು ಮರಣ ಹೊಂದ್ತಾರೆ ಅವರ ಮನೆಗೆ ಭೇಟಿ ನೀಡಿ ಯಾವ ಕಾರಣಕ್ಕೋಸ್ಕರವಾಗಿ ಸಾವಾಗಿದೆ ಎಂಬಂತ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನಿನ್ನೆ ಕೂಡ 3 ಹೃದಯಾಘಾತಕ್ಕೆ ಈಗ ಬಲಿಯಾಗಿದ್ದಾರೆ ಎಂಬಂತ ಮಾಹಿತಿಯನ್ನ ಜಿಲ್ಲಾಡಳಿತ ನೀಡಿದೆ. ಹಾಸನದ ಸಂಪತ್ ಕುಮಾರ್ ಮತ್ತು ಮುಟ್ಟನಹಳ್ಳಿ ಏನು ಹಾಸನ ತಾಲೂಕಿನ ಮುಟ್ಟನಹಳ್ಳಿನ ಸಣ್ಣಪ್ಪ ಶೆಟ್ಟಿ ಮತ್ತು ಸಕಲೇಶ್ಪುರ ತಾಲೂಕಿನ ವಿರೂಪಾಕ್ಷ ಈ ಮೂವರು ಕೂಡ ಸಾವನ್ನಪ್ಪಿದೆ. ಆದ್ರೆ ಇವ್ರು ಯಾರು ಕೂಡ ಮಧ್ಯ ವಯಸ್ಕರಲ್ಲ. ಸುಮಾರು 52 ವರ್ಷದ ಸಣ್ಣಪ್ಪ ಶೆಟ್ಟಿ, 53 ವರ್ಷದ ಸಂಪತ್ ಕುಮಾರ್ ಮತ್ತು 70 ವರ್ಷದ ವಿರೂಪಾಕ್ಷ ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂತಹ ಹೃದಯಾಘಾತ ಪ್ರಕರಣಕ್ಕೆ ಈ 3 ಬಲಿ ಕೂಡ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಆದ್ರೆ ಈ ಎಲ್ಲಾ ಘಟನೆ ಏನಿದೆ ಎಲ್ಲಾ ಮನೆಗೂ ಕೂಡ ಈಗ DHO ತಂಡ, ಹಾಸನ DHO ಅನಿಲ್ ಅವರ ನೇತೃತ್ವದಲ್ಲಿ ತಂಡ ಮನೆಗೆ ಭೇಟಿ ನೀಡಿ ಅವರನ್ನ ಮನವೊಲಿಸಿ ಏನು ಮರಣೋತ್ತರ ಪರೀಕ್ಷೆ ಮಾಡಿಸಿ ಯಾವ ಕಾರಣಕ್ಕೋಸ್ಕರವಾಗಿ ಸಾವಾಗಿದೆ ಎಂಬಂತ ವರದಿಯನ್ನ ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಮನವೊಲಿಸ್ಲಿಕ್ಕೆ ಮನೆಗೆ ಭೇಟಿ ನೀಡ್ತಾ ಇದೆ ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತದಿಂದ ಖಾಸಗಿ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೇನ್ಯಂ ಗ್ರಾಮದ ರಮೇಶ್ ಮೃತಪಟ್ಟಂತವರು 47 ವರ್ಷ ವಯಸ್ಸು ಅವರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೇಲ್ಯಂ ಗ್ರಾಮದ 47 ವರ್ಷದ ರಮೇಶ್ ಸಾವನ್ನಪ್ಪಿದ್ದಾರೆ. ಚಾಲಕ ಇವರು ಬಸ್ ಚಾಲನೆ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣ ಬಸ್ ನಿಲ್ಲಿಸಿ ಕೊಳ್ಳೇಗಾಲ ಆಸ್ಪತ್ರೆಗೆ ತೆರಳಿದ್ರು ರಮೇಶ್. ಸದ್ಯ ಅವರಿಗೆ ಅದರ ಅರಿವಾಗಿ ಬಸ್ ನಿಲ್ಲಿಸಿ ಆಸ್ಪತ್ರೆಗೆ ತೆರಳಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಜ್ಯೂಸ್ ಕುಡಿತಿದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಕೆಲವರು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಸಾವನ್ನಪ್ಪೋದು ಅಥವಾ ಮನೇಲಿ ಇದ್ದಂಥ ಸಂದರ್ಭದಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಟೈಮ್ನಲ್ಲಿ. ಇಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರೆ ಬಿಡುವ ದುರಾದೃಷ್ಟ ಅಂತ. ಆದರೆ ಇವರು ಆಸ್ಪತ್ರೆಗೆ ಹೋಗಿದ್ದಾರೆ, ಆಸ್ಪತ್ರೆ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ, ಅದಾದಮೇಲೆ ಜ್ಯೂಸ್ ಕುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ನಿಜಕ್ಕೂ ಇದು ದುರಂತ. ಜ್ಯೂಸ್ ಸೇವಿಸ್ತಿದ್ದಾಗ ಕುಸಿದು ಬಿದ್ದಿದ್ದಂಥ ರಮೇಶ್ ತಕ್ಷಣ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇವರು ಕೂಡ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಕಲಬುರಗಿಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ರೈತ ಸಾವನ್ನಪ್ಪಿದ್ದಾರೆ. ಲಿಂಗದಹಳ್ಳಿಯ ರೈತ ಸಂತೋಷ್ಗೆ ಹೃದಯಾಘಾತ ಆಗಿದೆ. ಜಮೀನಿನಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೃದಯ ಸ್ತಂಭನ, ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಲಿಂಗದಹಳ್ಳಿಯ ರೈತ, ಕಲಬುರಗಿಯ ಲಿಂಗದಹಳ್ಳಿಯ ರೈತ ಸಂತೋಷ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. 36 ವರ್ಷದ ಸಂತೋಷ್ ಇಂಡಿ
ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ರು ಸಂತೋಷ್. ಬಳಿಕ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಿಸುವಂತ ಸಂದರ್ಭದಲ್ಲಿ ಸಂತೋಷ್ ಮೃತಪಟ್ಟಿರುವಂಥದ್ದು ದೃಢವಾಗಿದೆ. ಜಮೀನಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಹೃದಯ ಸ್ತಂಭನ ಆಗಿದೆ, ಅಂದರೆ ಕಾರ್ಡಿಯಾಕ್ ಅರೆಸ್ಟ್. ಕಲಬುರಗಿಯಲ್ಲಿ ರೈತ ಸಾವನ್ನಪ್ಪಿದ್ದಾನೆ, ಅದು 36 ವರ್ಷ. ಈಗ 50 ವರ್ಷ ಮೇಲ್ಪಟ್ಟಂಥವರು ಸಾವನ್ನಪ್ಪೋದಂಥ ಸಂದರ್ಭದಲ್ಲಿ ಓಕೆ ಒಂದು ಸ್ವಲ್ಪ ಏಜ್ ಕೂಡ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಆತಂಕ ಯಾವ ಕಾರಣಕ್ಕೆ ಎಲ್ಲ ಕಡೆ ಮನೆ ಮಾಡ್ತಾ ಇರುವಂಥ ಟೆನ್ಷನ್ ಏನಕ್ಕೆ ಅಂದರೆ 20 ವರ್ಷದವ್ರು ಸಾವನ್ನಪ್ಪುವಂಥದ್ದು, 30 ವರ್ಷ, 35 ವರ್ಷ, 40 ವರ್ಷದ ಒಳಗಡೆ ಸಾವನ್ನಪ್ತಾ ಇರುವಂಥದ್ದು, ಇದು ಸಹಜವಾಗಿ ಆತಂಕವನ್ನ ತಂದಿಡ್ತಿರೋದು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿ ಬಲಿಯಾಗಿದ್ದಾರೆ. ಐಗೂರು ಗೊಲ್ಲರಹಟ್ಟಿ ಗ್ರಾಮದ ಜಯಪ್ಪ ಸಾವನ್ನಪ್ಪಿರೋದು. ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ಆಸ್ಪತ್ರೆಗೆ ತೆರಳಿದ್ರು ಜಯಪ್ಪ. ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಸಾವನ್ನಪ್ತಾ ಇರ್ತಾರೆ ಹಾರ್ಟ್ ಅಟ್ಯಾಕ್. ಯಾಕೆಂದರೆ ಇದೇನು 10 ಲಕ್ಷ 20 ಲಕ್ಷ ಜನ ಇರುವಂಥ ರಾಜ್ಯ ಅಲ್ಲ ಅಲ್ವಾ. 6 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಭಾರತ 150 ಕೋಟಿ ಜನ ಇರುವಂಥ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಇದು. ಇಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆಯಲ್ಲಿ ಒಬ್ಬರು ಸತ್ರು, ಇಬ್ಬರು ಸತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಆದರೆ ನಾನು ಹೇಳ್ತಾ ಇದ್ನಲ್ಲ, ಈ ಏಜ್ ವೈಸ್ ನೋಡೋದಾದ್ರೆ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸ್ವಲ್ಪ ಟೆನ್ಷನ್ನ ತಂದಿಡುತ್ತೆ. ನಿನ್ನೆ ಜಯದೇವದ ನಿರ್ದೇಶಕರಾಗಿದ್ದಂಥವರು, ಈಗ ಹಾಲಿ ಸಂಸದರಾಗಿರುವಂಥ ಮಂಜುನಾಥ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು 8% ಇತ್ತು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವಂಥ ಆ ಪರ್ಸೆಂಟೇಜು. ಆದರೆ ಈಗ ಅದು 20%ಗೆ ಏರಿಕೆ ಆಗಿದೆ. ಇದು ಸ್ವಲ್ಪ ಟೆನ್ಷನ್ನ ತಂದಿಟ್ಟಿರುವಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸರಿಯಾಗಿ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಏನು ವರದಿ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಿಜಕ್ಕೂ ಇದು ಸ್ವಲ್ಪ ಎಲ್ರಿಗೂ ಸಹಜವಾಗಿ ಟೆನ್ಷನ್ನ ತಂದಿಡುವಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ.